ಇದೇ ಸಿದ್ದರಾಮಯ್ಯ ಮಾತಾಡ್ತಾರೆ ನರೇಂದ್ರ ಮೋದಿ ಅವರಿಗೆ ತಾಕತ್ತಿಲ್ಲ, 56 ಇಂಚೆಗಲೇ ಒಂದೇ ಒಂದು ಪ್ರೆಸ್ ಮೀಟ್ ಎದುರಿಸಲಿಲ್ಲ ಅಂತ. ನಿಂಗ್ ತಾಕತ್ತಿದ್ರೆ ಒಂದೇ ಒಂದು ಪ್ರತಿಭಟನೆ ಎದುರಿಸ್ರಿ. ನಿಮಗ್ ತಾಕತ್ತಿಲ್ವಾ ಸಿದ್ದರಾಮಯ್ಯನವ್ರೆ? ಇನ್ಯಾರನ್ನೋ ಭಯದಲ್ಲ. ಮೋದಿ ಕಟ್ಕೊಂಡು ನಾನೇನ್ ಮಾಡ್ಲಿ? ನಮ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೋದಿನ್ ತೋರ್ಸೋದು ಓಟ್ ಎಲ್ಲ ಬಳದು ಬಾಚಾಕೊಳ್ಳೋದು. ನೀವು ನಿಮ್ಮ ಮಗ, ನೀವು ಸಿಎಂ ಅಂತೆ, ನಿಮ್ ಮಗ MLC ಅಂತೆ, ಉಳಿದ್ರೆ ಸಗಣಿ ಬೆಚ್ಚಕ್ ಹೋಗ್ಬೇಕಾ? ಮನ ಮರ್ಯಾದೆ ಇಲ್ವ ಈ ಸರ್ಕಾರಕ್ಕೆ? ಸುಮ್ನೆ ಜೈ ಅಂತ ಕೂಗ್ತೀರಾ, ಶೇರ್ ಅಂತ ಕೂಗ್ತೀರಾ, ಚಪ್ಪಾಳೆ ತತ್ತೀರಾ, ಶಿಲ್ಲೆ ಹೊಡಿತೀರಾ. ಏನ್ ಬಂತು? ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಸಾಯವರೆಗೂ ಈ ನನ್ನ ಮಗ ಇದೇ ಹತ್ರ ನಿಂತ್ಕೊಂಡು ಬೀದಿಲ್ಲೇ ಮಾತಾಡ್ತಾ ಇರ್ಲಿ ಅಂತ? ಇವ್ನು ಬೀದಿಲ್ಲೇ ಮಾತಾಡ್ತಾ ಇರ್ಲಿ, ಇವ್ನು ಯಾರ್ಯಾರಿಗೋ ಬೈತಾ ಇರ್ಲಿ, ನಾವು ಮಜಾ ತಗೊಳ್ಳೋಣ, ಚಿಗ್ಲೆ ಹೊಡೆಯೋಣ, ಚಪ್ಪಳೆ ಹೊಡೆದ ಯೋಚನೆ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯ ಬೈದ್ರೆ ಓ ಅಂತೀರಾ, ಮೋದಿ ಬೈದ್ರೆ ಓ ಅಂತೀರಾ, RSS ಬೈದ್ರೆ ಓ ಅಂತೀರಾ. ನನ್ನನ್ನು ಒಳಗಡೆ ಕಳ್ಸ್ರಯ್ಯ ಅಂತಂದ್ರೆ ತಲೆದರ್ಸ್ಕೊಂಡು ಕೂತ್ಕೊತೀರ. ಪುಲ್ಕೇಶಿ ನಗರದಲ್ಲಿ 1,20,000 ಮುಸಲ್ಮಾನರು ಓಟು, 70 ರಿಂದ 75,000 ಒಲೆಮಾದಿಗರು ಓಟು, ಎರಡೂ ಸೇರಿದ್ರೆ 2 ಲಕ್ಷ ಚಿಲ್ಲರೆ. ಯಾವನ ಗುರ್ತಿಲ್ಲ, ಗತಿ ಇಲ್ಲ, ಊರ್ನಲ್ಲ, ಕೇರೇನಲ್ಲ, ಅವ್ನು ಯಾವನ ಹೆಸರು ಗೊತ್ತಿಲ್ಲ, ಅವ್ನು ಎಲೆಕ್ಷನ್ ಬರ್ತಾನೆ, ಅವ್ನಿಗೆ 85,000 ಓಟ್ ಹಾಕಿ ಕಳಿಸ್ತೀರಾ. ನಿಮ್ಗೋಸ್ಕರ ಎದೆ ಹೊಡ್ಕೊಂಡು ವರ್ಷಗಟ್ಲೆಂದ ಸಾಯ್ತೀನಿ, ನಂಗೆ 4,000 ಓಟ್ ಹಾಕ್ತೀರಾ. ನಾಚಿಕೆ ಆಗ್ಬೇಕಲ್ವಾ? ಯಾರಿಗಾಗ್ಬೇಕಿದು ನಾಚಿಕೆ? ಇಂಥ ದರಿದ್ರ ಸರ್ಕಾರಕ್ಕೆ ವಿಧಾನಸೌಧದ ಒಳಗಡೆ ತಡೆ ತೊಟ್ಟಬೇಕಾಗಿರೋದು. ಸಿದ್ದರಾಮಯ್ಯ ತೊಡ್ತಿರಲ್ಲ, ಬಳ್ಳಾರಿ ಬತ್ತಿನ ತಡಿರೋ ಮಕ್ಕಳ ಅಂತ. ಹಂಗೆ ನಾನು ಹೇಳ್ಬೇಕಾಗಿರೋದು, ಒಳಮೀಸಲಾತಿ 2B ಕಾಂತರಾಜ್ ಆಗೋದು ವರದಿ ಮಾಡಿದೆ, ನೀ ಮಾತಾಡಪ್ಪ ನೋಡೋಣ ಅಂತ ಹಿಂಗ್ ಅನ್ಬೇಕು ಒಳಗಡೆ. ನನ್ನನ್ನು ಬೀದಿ ನಿಲ್ಸಿದೀರಾ? ಯಾವನೋ ನಿಮ್ದು ಏನೋ ಓದ್ಪಾಸ್ತಿಗಳನ್ನ ದೋಚ್ಕೊಂಡಿದ್ದಾನಲ್ಲ, ಯಾವನೋ ನಿಮ್ 2B ರಿಸರ್ವೇಶನ್ ಜಾರಿ ಮಾಡದೆ ಬಾಯಿ ಮುಚ್ಕೊಂಡು ಕೂತಿದಾನಲ್ಲ, ಯಾರ್ಯಾರು ನಿಮ್ಮ ಹಕ್ಕುಗಳ ಬಗ್ಗೆ ವರ್ಷಕ್ಕೆ 10,000 ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು ಕೂಡ ಇನ್ನೂ ಮಾಡ್ತಾ ಇಲ್ವಲ್ಲ, ಆದ್ರೂ ಅದ್ರ ಬಗ್ಗೆ ಮಾತಾಡದೆ ಒಳಗಡೆ ಬಾಯಿ ಮುಚ್ಕೊಂಡು ಕೂತಿದ್ರಲ್ಲ ನಿಮ್ಮ 10 ಜನ MLAಗಳು. ಉಗಿರಿ ಮಗಕ್ಕೆ ಅವ್ರಿಗೆ. ನಿಮ್ಮನ್ನ ಆಡಿ ಹೊಗಳಿ, ಟಿಪ್ಪು ಸುಲ್ತಾನ್ ಕತೆ ಹೇಳಿ, ಹೈದರಾಲಿ ಸಾಹಸ ಹೇಳಿ, ಸಿದ್ದನಾಕನ ಶೌರ್ಯ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಬಿಟ್ಟು ನಿಮ್ಗೆ ನಗಿಸಿ ಸಂತೋಷ ಪಟ್ಟು ನಾನು ಹೀರೋ ಅನ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಮಾತನ್ನ ಹೇಳ್ತೀವಿ ನಾವು, ನಗ್ನಗ್ತಾ ಹೇಳೋನು ಹಾಳಾಗೋಗ ಕೇಳ್ತಾನೆ, ಬೈದ್ ಹೇಳೋನು ಬದುಕ ಕೇಳ್ತಾನೆ. ನಾನು ಬೈದ್ ಹೇಳೋದು ಚಿಂತೆ ಇಲ್ಲ, ನಾವೆಲ್ಲ ಬದುಕೋಣ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅಂತ ಕಾಂಗ್ರೆಸ್ಸಿನ ಕಾಯಿಲೆ ಇದ್ರೆ, ಕಾಂಗ್ರೆಸ್ ಬಿಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ, ಕಾಂಗ್ರೆಸ್ ನಮ್ಮ ನರಾಡಿಯಲ್ಲಿದೆ, ಕಾಂಗ್ರೆಸ್ ನಮ್ಮ ರಕ್ತದಲ್ಲಿದೆ ಅನ್ನೋದಾದ್ರೆ ಇರ್ಲಿ. ಯಾವಾಗ್ಲಾದ್ರು ಜ್ವರ ಬಂದಾಗ ಮನೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಆಗ್ತಿರಲ್ಲ 3-4 ದಿವಸ, ಹಂಗೆ ಎಲೆಕ್ಷನ್ ಟೈಮ್ನಲ್ಲಿ ಒಂದು 2-3 ಕ್ಷೇತ್ರದಲ್ಲಾದ್ರೂ ಕೂಡ ನಿಮಗೆ ಜ್ವರ ಬಂದು ನಿಮ್ಮ ಕಾಂಗ್ರೆಸ್ ಕಾಯಿಲೆಯಿಂದ ನಮ್ಮ ಆಸ್ಪತ್ರೆಗೆ ಶಿಫ್ಟ್ ಆಗ್ರಪ್ಪ, STPI ಆಸ್ಪತ್ರೆಗೆ. ಬಿಜೆಪಿ ಬರೋದೇನು ಬಂದ ಆಯ್ತಲ್ಲ, 10 ವರ್ಷದಿಂದ ಈ ದೇಶವನ್ನ ನುಂಗ್ತಾ ಇದೆ, ನುಣಿತಾ ಇದೆ, ಮಾರ್ತಾ ಇದೆ, ಮಜಾ ಮಾಡ್ತಾ ಇದೆ, ಕಂಡವ್ರಿಗೆಲ್ಲ ಭಿಕ್ಷೇತ್ರ ಕೊಟ್ಕೊಂಡು ಹೋಗ್ತಾ ಇದೆ. ಬಿಜೆಪಿ ಬಂದಾಯ್ತು. ಅದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಕೈ ತಾಕತ್ತಿದ್ಯಾ, ಶಕ್ತಿ ಇದೆಯಾ? ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಜೈಲ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ, ಹಾಕ್ಲಿಲ್ಲ. ಬಸವನಗೌಡ ಪಾಟೀಲ್ ಮೇಲೆ ಎತ್ತಾಳ ಮೇಲೆ ಆತ ಕೊಟ್ಟಂತ ಸ್ಟೇಟ್ಮೆಂಟ್ಗೆ FIR ಮಾಡ್ಬೇಕಿತ್ತು, ಮಾಡಿದ್ರ? ಇನ್ಯಾವರ ಸುಳ್ಳು ಭಾಷಣಕೋರ ಇಡೀ ರಾಜ್ಯದಲ್ಲಿ ಕೋಮುಗಲಭೆ ಹಚ್ಚಿಕೊಟ್ಟ ಅವನ ವಿರುದ್ಧ ಕ್ರಮ ತಗೊಂಡ್ರ? ಮಂಗಳೂರು ಪೊಲೀಸ್ ಕಮಿಷನರ್ ಆಫೀಸ್ ನ ಉದ್ಘಾಟನೆ ಮಾಡಿದ್ಯಾರು? ಕಲ್ಲಡ್ಕ ಪ್ರಭಾಕರ್ ಭಟ್ಟ, ಕಾಂಗ್ರೆಸ್ RSS ನವನು. ಕರೆಸಿದ್ಯಾರು? ಕಾಂಗ್ರೆಸ್ನವರು. ಮತ್ತೆ ಇಲ್ಲಿ ಮುಂದೆ ಮಾತಾಡಿದ್ರೆ ಸಿದ್ದರಾಮಯ್ಯ ನಾನು ಮುಸಲ್ಮಾನರ ಬಂಧು. ನೀವು ಮಾಡಿದ್ದೇನೋ 92% ಓಟ್ ಹಾಕ್ಬಿಟ್ರಿ ನೀವು. 92%. ಇಡೀ ದೇಶದಲ್ಲಿ ಇಂಥದ್ದೊಂದು ದುರಂತ ನಾನು ನೋಡ್ಲೇ ಇಲ್ಲ ನನ್ನ ಜೀವನ.